ಇದು ಸ್ವೀಟ್ ಬುಷಿ ಆರೆಂಜ್ ಅಂತ ನೋಡಿ. ಇದ್ರ ಕಾಯಿ ತುಂಬಾ ಸಣ್ಣನೆ ಬರೋದು, ಆದ್ರೆ ಹೈಯೆಸ್ಟ್ ಸ್ವೀಟು. ಆಮೇಲೆ ಸ್ನೇಹಿತರೆ ಇನ್ನೊಂದು, ಇದನ್ನ ಕೀಳ್ತೀನಿ ಅಂತ ಹೋದ್ರೆ ಸಡನ್ಲಿ ಬರಲ್ಲ, ತೊಟ್ಟು ತುಂಬಾ ಹಾರ್ಡಿಂಗ್ ಇರುತ್ತೆ. ಕಾರಣ ಏನಕ್ಕೆ ಅಂದ್ರೆ ಇದು ಹೈಯೆಸ್ಟ್ ಸ್ವೀಟ್ ಆದಾಗ ಕಲರ್ ಇನ್ನೂ ಈ ಏನು ಹಳದಿ ಕಲರ್ ಐತೆ ಪೂರಾ ಹಳದಿ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಹಣ್ಣು ಕೀಳದೆ ತಡ ಹಿಂಗೆ ಕೈಗೆ ಬರುತ್ತೆ. ಆಮೇಲೆ ಹಣ್ಣಿನ ಸೈಜು ನಿಂಬೆಗಿಂತ ಒಂದು ಸ್ವಲ್ಪ ದಪ್ಪ ಬರುತ್ತೆ. ಇದು ಅಂದರೆ ಆಲ್ಮೋಸ್ಟ್ ಒಂದು 30-35 ಗ್ರಾಮ್, ಟೆನ್ನಿಸ್ ಬಾಲ್ಗಿನ್ನ ಒಂಚೂರು ದಪ್ಪ. ಆದರೆ ರುಚಿ ಮಾತ್ರ ತುಂಬ ಅಮೋಘ. ಇದು ಮೊದಲೇ ಹೇಳ್ದಂಗೆ ಸ್ವೀಟ್ ಬುಷಿ ಆರೆಂಜ್. ಇದು ಯಾವುದೇ ಕಾರಣಕ್ಕೂ ದಪ್ಪ ದೈತ್ಯ ಮರದ ಥರ ಬೆಳ್ಕೊಳ್ಳಲ್ಲ. ನಾಗ್ಪುರ್ ಆರೆಂಜ್ ಥರ ತುಂಬ ಹೈಟ್ ಹೋಗಲ್ಲ, ಒಂದು 10 ಅಡಿ 15 ಅಡಿ ನಿಲ್ಲಲ್ಲ. ಇದನ್ನು ಪಾಟಲ್ಲೂ ಸುತ್ತ ಟೆರೆಸ್ ಗಾರ್ಡನಲ್ಲಿ ಮಾಡ್ಬೋದು. ಆಮೇಲೆ ಈ ಆರೆಂಜ್ನ ಬೆಳಿಬೇಕಂದ್ರೆ ಮ್ಯಾಕ್ಸಿಮಮ್ಮು ಶೇಡ್ ಇರಲೇಬೇಕು. ಇದು ನಾಗ್ಪುರ್ ಆರೆಂಜಿನ ಥರ, ಬಟ್ ನಾಗ್ಪುರ್ ಆರೆಂಜ್ ಅಲ್ಲ. ನಾಗ್ಪುರ್ ಆರೆಂಜಿನ ಸೈಜು ಸ್ವಲ್ಪ ದಪ್ಪ ಬರುತ್ತೆ. ಆರೆಂಜಲ್ಲಿ ಡೆಕ್ಪೋನಿ ಆರೆಂಜ್ ಇದೆ, ನಾಗ್ಪುರ್ ಆರೆಂಜ್ ಇದೆ, ಕಮಲಾ ಆರೆಂಜ್ ಇದೆ, ಡಾರ್ಜಲಿಂಗ್ ಆರೆಂಜ್ ಇದೆ. ಈ ಥರ ಸುಮಾರು ವೆರೈಟಿ ಆರೆಂಜ್ಗಳಿದ್ದಾವೆ. ನಮ್ಮ ತೋಟದಲ್ಲಿ 4-5 ವೆರೈಟಿ ಅಂತೂ ಕಂಪಲ್ಸರಿ ಮಾಡಿದ್ದೀವಿ. ಇತ್ಲೇಗೆ ಆಲ್ಮೋಸ್ಟು ನೆರಳಂಶ ಬೇಕೇ ಬೇಕು. ಇದಕ್ಕೂ ಅಬೌವ್ 30-35% ನೆರಳಿದ್ರೆ ಸಾಕು. ಇನ್ನು 75% ಸನ್ಲೈಟ್ ಬಿದ್ದರೂ ತಡ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ. 2 ವರ್ಷ ಅಷ್ಟೇ, 2.5 ವರ್ಷ ಹೈಯೆಸ್ಟ್ ಈಲ್ಡು. ನಮಗೆ ಮೊದಲು ಭಯ ಆಗ್ತು, ಏನಪ್ಪ ಇಷ್ಟು ಸಣ್ಣ ಸಣ್ಣಗೆ ಬಿಡ್ತಲ್ಲ, ನಾವು ಹಾಕಿರೋ ವೆರೈಟಿನೇ ಸರಿ ಇಲ್ವಾ ಅಂತ. ಅದಾದಮೇಲೆ ಇದ್ರ ಬಗ್ಗೆ ಸರ್ಚ್ ಮಾಡಿ ವಿಚಾರ ಮಾಡಿದ ಮೇಲೆ ನಮಗೆ ಅವ್ರ ಮಾಹಿತಿ ಸಂತೃಪ್ತಿಯಾಗಿ ಕೊಟ್ಟರು. ಈಗ ಇದನ್ನು ಪಾಟಲ್ಲಿ ಒಂದು ಗಿಡ ಮಾಡಿದ್ದೀವಿ. ಅಲ್ಲಿ ಅದರ ಹಣ್ಣು ತಿಂದ ಫಸ್ಟ್ ಟೈಮು ತುಂಬ ರುಚಿಯಾಗೈತೆ. ಎಷ್ಟು ಸ್ವೀಟ್ ಆಗೈತೆ ಅಂದರೆ, ಬಟ್ ಯಾವುದೇ ಕಾರಣಕ್ಕೂ ಇದು ಹಳದಿ ಕಲರ್ ಬರೋ ತನಕನೂ ಹಣ್ಣು ನಿಮಗೂ ಟೇಸ್ಟ್ ಬರಲ್ಲ, ಹುಳಿ ಇರುತ್ತೆ. ಆಮೇಲೆ ಫಸ್ಟ್ನೇ ಇಯರ್ನಲ್ಲಿ ಹುಳಿ ಇದ್ರೂ ಸೆಕೆಂಡ್ ಇಯರ್ಗೆ ಕಂಪಲ್ಸರಿ ಟೇಸ್ಟ್ ಚೇಂಜ್ ಆಗುತ್ತೆ. ನಮ್ಗೆ ಆಲ್ರೆಡಿ ಇದು 2ನೇ ವರ್ಷನೇ ಸ್ಟಾರ್ಟ್ ಆಗ್ಬಿಡ್ತು. 2ನೇ ವರ್ಷನಾಗೆ ಫಸ್ಟ್ನೇ ಇದ್ರಾಗ ಒಂದು 3-4 ಬಿಟ್ಟಿತ್ತು, ತುಂಬ ಹುಳಿ ಇತ್ತು. ನಾನು ಇದನ್ನು ಕೀಳ್ಸಾಕಬೇಕು, ಮೋಸ್ಟ್ಲಿ ಇದು ಡೇಂಜರ್ ಆಯ್ತು, ನಮ್ಗೆ ಸೊರಗಲಿಲ್ಲ, ಓಪ್ಲೆಸ್ ಬೆಳೆ ಆಗೋದು ಇದು ಅಂದ್ಕೊಂಡು. ಬಟ್ 2ನೇ ಬ್ಯಾಚಿಂದ ಆಚೆಗೆ ನಮಗೆ ಈಲ್ಡ್ ಅಂದರೆ ಮರಕ್ಕೆ ಬಲಿತಂತೂ ಸ್ಟ್ರೆಂತ್ ಆದಷ್ಟು ಅದ್ರದ್ದು ಸ್ವೀಟ್ ಅಂಶ ಚೆನ್ನಾಗಿ ವೃದ್ಧಿ ಆಗುತ್ತೆ. ಒಳ್ಳೆ ತಳಿ ಇದು, ನಮ್ಮ ರೈತರು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಆದರೆ ಇದ್ರದ್ದು ಇನ್ನೊಂದು ವಿಶೇಷ ಏನಂದರೆ, ಮಾರ್ಕೆಟಲ್ಲಿ ಈ ಸೈಜಲ್ಲಿ ನೀವು ಮಾರೋಕ್ಕಾಗತ್ತೆ ಅನ್ನೋ ಆಸಕ್ತಿ ಇದ್ರೆ ತಗೊಳ್ಳಿ, ಕ್ರೇಜ್ ಇದ್ದರೆ ಮನೆಗೆ ತಗೊಂಡೋಗಿ ಹಾಕ್ಕೊಳ್ಳಿ. ನೀವು ಮಾರ್ಕೆಟಲ್ಲಿ ತಿಂದಿರೋ ಸೈಜ್ನ ಇದಕ್ಕೆ ಕಂಪೇರ್ ಅಂತೂ ದಯವಿಟ್ಟು ಮಾಡ್ಕೋಬೇಡಿ. ಯಾಕೆಂದರೆ ಆರೆಂಜಲ್ಲಿ ಸುಮಾರು ವೆರೈಟಿ ಮೊದಲೇ ಹೇಳಿದ್ದೀನಿ. ನಾಗ್ಪುರ್ ಐತೆ, ದಪ್ಪ ಬರುತ್ತೆ. ಡೆಕ್ಪೋನಿ ಆರೆಂಜ್ಗೆ ಮೇಲ್ಗಡೆ ತೊಟ್ಟಲ್ಲಿ ಟೋಪಿ ಇರುತ್ತೆ. ಕಮಲಾ ಆರೆಂಜೆ ಸೇಮ್ ನಾಗ್ಪುರ್ಗೆ ಈಕ್ವಲ್ಮೆಂಟಲ್ಲಿ ಹೊಡೆಯುತ್ತೆ. ಇದು ಸ್ವೀಟ್ ಬುಷಿ ಆರೆಂಜ್ ಅಂತ ಹೇಳಿ ಒಂದು ವೆರೈಟಿ. ಇದನ್ನು ಬೆಳಿತೀನಿ ಅಂತ ಹೊರಟ್ರೆ ಗುಂಡಿ ಬಂದರೆ 1.5 to 1.5 ತಗೊಂಡ್ರೆ ಅಥವಾ 2 ತಗೊಂಡ್ರೆ ಸೂಟೇಬಲ್. ಒಳಗಡೆಗೆ ವರ್ಮಿ ಕಾಂಪೋಸ್ಟೇ ಯೂಸ್ ಸೂಟೇಬಲ್, ಅದ್ರ ಭಾರಿ ಒಳ್ಳೆಯದು. ಏನಕ್ಕೆ ವರ್ಮಿ ಕಾಂಪೋಸ್ಟೇ ಹಾಕಿ ಅಂತ ಹೇಳ್ತೀವಿ ಅಂದರೆ, ಕಾಯಿ ಗೊಬ್ಬರ ಇದ್ದರೆ ನಿಮಗೆ ಗೊಂಡು ಹುಳ ಹೋಗಿ ವೈಟ್ ರೂಟ್ಸ್ನ ಡ್ಯಾಮೇಜ್ ಮಾಡ್ತಂದ್ರೆ ನಿಮ್ಮ ಗಿಡ ಸಾಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದಕ್ಕೆ ಬೇವಿನಿಂಡಿ ಒಂದು 100 ಗ್ರಾಮ್ನಷ್ಟು ಬೇವಿನಿಂಡಿ ಮೇಲ್ಗಡೆ ಹಾಕ್ಕೊಂಡು ಅದಕ್ಕೆ ಪಾಕೆಟ್ ಏನಿರುತ್ತೋ ಅದೇ ಸೈಜ್ಗೆ ಭೂಮಿಗೆ ಕೂರಿಸಿ ನೀವು ಗಿಡ ನೆಡಿ. ಕರೆಕ್ಟ್ ಸೂಟೇಬಲ್ ಆಗಿ ಕಸಿ ಏನಿರುತ್ತೆ ಅದರಿಂದ 1 ಇಂಚು ವೇರಿ ಮಾಡಬೇಡಿ. ಜರ್ಮಿನೇಷನ್ ಎಲ್ಲಿಗಿರುತ್ತೋ ಅಲ್ಲಿಗೆ ನೆಡಬೇಕು ಗಿಡನ, ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಿಸ್ಬೇಡಿ. ಆಮೇಲೆ ಈ ಗಿಡ ನೆಡ್ತೀನಿ ಅಂತ ಹೊರಟ್ರೆ ನೀವು ಅಂತರ ಬಂದು ಮ್ಯಾಕ್ಸಿಮಮ್ಮು ಒಂದು 16 ಅಡಿ ಅಂತರ, 15 ಅಡಿ ಅಂತ ಕೊಡಿ. ಯಾಕೆಂದರೆ ಗಿಡದಿಂದ ಗಿಡಕ್ಕೆ ಅಥವಾ ಪಾಟ್ ವೈಸಲ್ಲಿ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಆ ಥರ ಮಾಡ್ತೀನಿ ಅಂದರೆ 21 to 21 ಬ್ಯಾಗು ಅಥವಾ ಬಕೆಟ್ಗಳು ಸೂಟೇಬಲ್ಲು. ಇದನ್ನು ಟೆರೆಸ್ ಗಾರ್ಡನಾಗಿ ಮಾಡೋರ್ಗು ಸುತ್ತ ತುಂಬ ಹೆಲ್ಪ್ ಆಗುತ್ತೆ. ಹೈಟ್ ವೈಸು ತುಂಬ ಕಮ್ಮಿ ಬರುತ್ತೆ, ತುಂಬ ಹೈಟ್ ಏನು ಹೋಗಲ್ಲ. ಆಲ್ಮೋಸ್ಟ್ ಮೇ ಆರ್ ಜೂನ್ಗೆ ಕಟಿಂಗ್ಸ್ ತಗೊಳುತ್ತೆ. ಇದು ಪೀಚ್ ನಮಗೆ ಫೆಬ್ರವರಿ ಮಾರ್ಚಿನಲ್ಲೇ ಮೊದಲನೇ ಪೀಚ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೀವು ನಿಮ್ಗೇನು ಯೂಮಿಕ್ ಕೊಡ್ತೀರಾ, ಪಲ್ವಿಕ್, ಜೀವಾಮೃತ, ಗೋಕೃಮಾಮೃತ ಏನು ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀರಾ, ಆಮೇಲೆ ಅದ್ರ ಬೆಲೆ ನೀವು ಏನು ಆರ್ಗ್ಯಾನಿಕಲ್ಲಿ ನೀವು ಮಾಡಿಕೊಂಡು ಪ್ರಿಪೇರ್ ಮಾಡ್ತೀರಾ, ಆ ರೀತಿ ಡೆವಲಪ್ಮೆಂಟ್ ಮಾಡ್ಕೊಳೋದಾದರೆ ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ನಾನು ಕೆಮಿಕಲ್ ಲ್ಯಾಂಡಲ್ಲಿ ಮಾಡ್ತೀನಿ ಅಂದರೆ ನೀವು ಅದಕ್ಕೆ ಪೊಟ್ಯಾಶ್ ಕೊಡ್ಬೇಕಾ, DAP ಕೊಡ್ತೀರಾ ಅಥವಾ 10-26 ಕೊಡ್ತೀರಾ. ಈ ಥರದ್ದು ಏನೇ ಕೊಟ್ಟರು ಕೆಮಿಕಲ್ ಆ್ಯಡಿಂಗಲ್ಲಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಗಿಡಕ್ಕೆ ತುಂಬ ಬೇರು ಸುಡಲ್ಲ. ಯಾವುದೇ ಕಾರಣಕ್ಕೂ ಇಷ್ಟು ಗ್ರಾಮ್ ಅಂತ ಇರುತ್ತೆ, ಅಷ್ಟು ಗ್ರಾಮ್ನ ಪರ್ ಲೀಟ್ರಿಗೆ ಹಾಕಿ ಅದ್ರ ಬಡ್ಡೆಗೆ ಹಾಕಿ ಬೆಳಿಬೋದು. ಆ ಥರನಾದರೂ ಮಾಡ್ಕೊಳ್ಳಿ. ಬಟ್ ಇದು ಸೂಟೇಬಲ್ಲು ಮನೆ ಮಾಡ್ಕೊಳ್ಳೋರ್ಗಾದರೆ. ಬಟ್ ಮಾರ್ಕೆಟಲ್ಲಿ ಮಾರೋಕ್ಕಾದರೆ ನಿಮಗೆ ಇದನ್ನ ಲೈಕಿಂಗ್ ಕಮ್ಮಿ ಇರುತ್ತೆ. ಕಾರಣ ಸೈಜು ದಪ್ಪ ಕೇಳೋರು ಇದ್ರಿಂದ ಕಮ್ಮಿ ಇರುತ್ತೆ. ಬಟ್ ಹಣ್ಣು ತಿನ್ನೋದು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಇದು ತುಂಬ ಟೇಸ್ಟ್ ಇರುತ್ತೆ, ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗಿಡಗಳು ನಾವೀಗ ಮಾರ್ಕೆಟಲ್ಲಿ ನಮ್ಮಲ್ಲಿ ದುಡ್ಡು ಹೆಚ್ಚಾಗಿದೆ ಅಂದ್ಬಿಟ್ಟು ನಾವು ಹೊರಗಡೆ ಹಣ್ಣು ತರಲು ತಿನ್ನೋದು ದೊಡ್ಡ ವಿಚಾರ ಅಲ್ಲ. ಬಟ್ ಹಣ್ಣು ಅಲ್ಲಿ ಸ್ವೀಟ್ ಇದೆಯಾ ಅಥವಾ ವಿಷ ಇದೆಯಾ, ಅದು ಹುಳಿ ಇದೆಯಾ ಏನೂ ಗೊತ್ತಿಲ್ಲ. ಈ ಥರದ ಒಳ್ಳೊಳ್ಳೆ ವೆರೈಟಿಗಳನ್ನ ನಾವೇ ಬೆಳ್ಕೊಂಡು ಒಂದು ಆಲ್ಮೋಸ್ಟು ಈಗ ಇದ್ರೊಳಗೆ ಏನಿಲ್ಲ ಸರಾಸರಿ ಒಂದು 50 ಹಣ್ಣಂತೂ ಇದೆ. ಒಂದು ದಿನಕ್ಕೆ 2 ಹಣ್ಣಂತೆ ನಾವು ಯೂಸ್ ಮಾಡಿದ್ರು 1.5 ತಿಂಗಳು ಆಲ್ಮೋಸ್ಟು ನಾವು ಈ ಹಣ್ಣ ತಿನ್ಬೋದು, ತೊಂದರೆ ಇಲ್ಲ. 2 ಹಣ್ಣೆ ನಾವು ಮನೆಗೆ ಯೂಸ್ ಮಾಡ್ಕೋತೀನಿ ಅಂತ ಹೋದ್ರು ಬೇಡ, ಒಂದು 30 ಹಣ್ಣು ಸಿಕ್ಕಿದ್ರು ನಮ್ಗೇನು ಖುಷಿ ವಿಚಾರ. ಬಟ್ ಇದರೊಳಗಡೆ ಸಿ ಪ್ರೋಟೀನ್ ಅಂತೂ ತುಂಬ ಅಧಿಕವಾಗೈತೆ. ಇದೊಂದು ಖುಷಿಯಾಗೈತೆ ಅಂದರೆ ಈ
ಆರೆಂಜ್ ಒಳಗಡೆ ಸಣ್ಣ ಸೈಜಿನ ಆರೆಂಜ್ ಏನು ಬರುತ್ತೆ, ಈ ಆರೆಂಜ್ ಸ್ವೀಟ್ ಬುಷಿ ಆರೆಂಜಲ್ಲಿ ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ 27% ಸಿ ಪ್ರೋಟೀನ್ ಇರ್ತಕ್ಕಂಥ ಅಂಶ ಇದೊಂದು ಒಂದೈತೆ. ಮತ್ತು ಚೆರಿ ಒಂದೊಂದೈತೆ, 2 ಹಣ್ಣು ಸೂರ್ಯನಾಮ್ ಚೆರಿ 2 ಹಣ್ಣು ತುಂಬ ವಿಶೇಷವಾಗಿರೋ ಸಿ ಪ್ರೋಟೀನ್ ಒಂದೈತೆ. ಈ ಥರದ 2 ಗಿಡಗಳು ನಿಮ್ಮ ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಮುಂದೆಗಡೆ ತುಂಬ ಚಿಕ್ಕದಾಗಿ ನಿಮ್ಮಲ್ಲೇನು ಒಂದು 10 ಸೈಜ್ ಇದ್ದರೆ 2-3 ಗಿಡ ನೀವೇ ಹಾಕ್ಕೊಬೋದು. ಈ ಥರದ ಒಳ್ಳೊಳ್ಳೆ ಗಿಡಗಳನ್ನ ನೀವು ಸೂಟೇಬಲ್ ಮಾಡ್ಕೊಳ್ಳಿ. ಈ ಥರ ಹಣ್ಣುಗಳು ಪರ್ಚೇಸ್ ಮಾಡ್ತೀನಿ ಅಂತ ಹೊರಟ್ರೆ ಯಾವುದನ್ನ ವೆರೈಟಿ ತಗೊಳ್ಳಿ. ದಾಳಿಂಬೆ ತಗೊಂಡ್ರೆ ಹೈಯೆಸ್ಟ್ ವಿಷ, ಅದು ಕೆಮಿಕಲ್ ಇದ್ದಲ್ಲೇ ದಾಳಿಂಬೆ ಬೆಳೆಯೋಕ್ಕೆ ಆಗಲ್ಲ. ಇನ್ನು ಬೇರೆ ಹಣ್ಣುಗಳು ಆಪಲ್ ಮೇಲೆ ಒಂದು ಪ್ಲಾಸ್ಟಿಕ್ ಕೋಟಿಂಗೇ ಮಾಡಿಕ್ಕಿರ್ತಾರೆ. ಆ ಥರ ಈ ಥರದವು ಏನೇ ಹೋದ್ರೂ ವಿಶೇಷ ಹಣ್ಣುಗಳಾದಾಗ ನೀವು ಬೆಳ್ಕೊಂಡ್ರೆ ನಿಮಗೂ ಸುತ್ತ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಬೆಳೆ ಬೆಳೆದಕ್ಕೆ ರೋಗ ಏನಾನ ಐತಾ ಮೇಯ್ನ್ ಅದೊಂದು. ನೀವು ಮೊದಲೇ ನಾವು ಹೇಳ್ದಂಗೆ ಬೇವಿನ ಹಿಂಡಿ ರೆಫರ್ ಮಾಡಿ ಬೆಳೀರಿ. ಆಮೇಲೆ ಪ್ರತಿ 3-4 ತಿಂಗಳಿಗೆ ಒಂದ್ಸರಿ ಬೇವಿನ ಹಿಂಡಿನ ಬುಡಕ್ಕೆ ಹಾಕಿ. ಆಮೇಲೆ ಈ ಸಿಟ್ರಿಕ್ ಜಾತಿ ವೆರೈಟಿಗಳಿಗೆ ನಿಂಬೆ, ಆರೆಂಜು ಮತ್ತು ಮೂಸಂಬಿ ಈ ಜಾತಿಗಳಿಗೆ ಮೇಯ್ನ್ ಒಂದೇ ರೋಗ ಇರೋದು ಎಲೆಮತ್ತಿ ರೋಗ ಒಂದು. ಎರಡನೇದು ನಿಮಗೆ ಸ್ಟೆಮ್ ಬೋರನ್, ಕಾಂಡ ಕೊರಕ. ನಮ್ಮಲ್ಲಿ ಈಗ ಆಲ್ಮೋಸ್ಟು ಬ್ರಾಂಚ್, ಇದು ಕಾಂಡ ಕೊರಕ ಅಲ್ಲ, ಇದು ಬ್ರಾಂಚ್ ಕಟ್ಟಾಗಿದೆ ನೋಡಿ. ಈ ಥರ ಬ್ರಾಂಚ್ ಒಣಗುತ್ತೆ, ಇದನ್ನ ಕಾಂಡ ಕೊರಕ ಅಂತ ಹೇಳ್ತೀವಿ. ಆ ಕಾಂಡ ಕೊರಕ ಒಂದು ಬರುತ್ತೆ. ಆವಾಗ ನೀವು ಯಾವುದೇ ಕಾರಣಕ್ಕೂ ಸ್ಪ್ರೇನಲ್ಲಿ ನೀಮ್ ಆಯಿಲ್ 10,000 ppm ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ ಹೊಡೆದ್ರೆ ಅದು ಕಂಟ್ರೋಲಿಗೆ ಬರೋಲ್ಲ. ಕೆಮಿಕಲ್ ಮಾಡ್ತೀನಿ ಅಂತ ಹೊರಟೋರು ಇನ್ಸೆಕ್ಟಿಸೈಡ್ ಕೊಡ್ಬೋದು. ಯಾವ ರೀತಿ ಕೊಡಬೇಕಂದ್ರೆ ನೀಮ್ ಆಯಿಲ್ ಆದರೂ ಕೊಡಿ. ನೀಮ್ ಆಯಿಲ್ ಆರ್ಗ್ಯಾನಿಕ್ ಫಾರ್ಮರ್ ನೀಮ್ ಆಯಿಲ್ ಕೊಡ್ತೀನಿ ಅಂತ ಹೊರಟ್ರೆ 1/2 mlಗೆ 10,000 ppm ನೀಮ್ ಆಯಿಲ್ ಕಾಂಬಿನೇಷನ್ ಮಾಡಿಕೊಂಡು ಫರ್ ಲೀಟರ್ಗೆ ಇಂಜೆಕ್ಟ್ ಮಾಡಬೇಕು. ಅಂದರೆ ಆ ಓಲ್ ಎಲ್ಲಿರುತ್ತೆ ಆ ಓಲ್ಗೆ ಇಂಜೆಕ್ಷನ್ನಲ್ಲಿ ಸ್ಪ್ರೇ ಮಾಡಿದಾಗ ಒಳಗಡೆ ಇರೋ ಹುಳ ಸಾಯುತ್ತೆ. ಇನ್ನು ಎಲೆಮತ್ತಿ ರೋಗ ಹೈಯೆಸ್ಟ್ ತೇವಾಂಶ ವೃದ್ಧಿ ಜಾಸ್ತಿ ಆದರೆ ಎಲೆ ಮುದುಡ ರೋಗ ಬರುತ್ತೆ. ನೀವು ಆಲ್ಮೋಸ್ಟ್ ಬಿಸಿ ಎಷ್ಟು ಪ್ರಮಾಣ ನೀರು ಕೊಡ್ತೀರೋ ಅಷ್ಟು ಕೊಟ್ಟರೆ ಎಲೆಮತ್ತಿ ರೋಗ ಏನು ಬರೋಲ್ಲ. ಈ ರೀತಿ ನೋಡಿಕೊಂಡ್ರೆ ಗಿಡ ಮೇಂಟೈನ್ ಮಾಡ್ಬೋದು. ಆಮೇಲೆ ಈ ಗಿಡಗಳೆಲ್ಲ ನಿಮಗೆ ಆಲ್ಮೋಸ್ಟ್ ಇನ್ನು ಏಜ್ ಬಂದು ಒಂದು 15ರಿಂದ 20-25 ವರ್ಷ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ರೆ ಒಂದು 30 ವರ್ಷ ತನಕ ಬರ್ಬೋದು. ತುಂಬ ದೊಡ್ಡ ಮರಗಳ ಥರ ಎಲ್ಲ ಉಳಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ನೀವು ಎಷ್ಟೇ ಸರ್ಕಸ್ ಮಾಡಿ ಸಾಧನೆ ಮಾಡಿದ್ರು ಸ್ಟೆಮ್ ಬೋರಾನ್ ಅಂತೂ ಖಂಡಿತ ಕುಟ್ಟೆ ಬಂದೇ ಬರುತ್ತೆ. ಕುಟ್ಟೆ ಬಂದಾಗ ಮಾತ್ರ ಈ ಗಿಡ ಸಾಯೋದು. ಆಲ್ಮೋಸ್ಟ್ ನಿಮಗೆ 15 ವರ್ಷ 20 ವರ್ಷಕ್ಕೆ ಏನು ತೊಂದರೆ ಇಲ್ಲ. 2.5 ವರ್ಷಕ್ಕೆ ಗ್ರಾಫ್ಟೆಡ್ ಗಿಡಗಳಾಗಿರೋದ್ರಿಂದ 2.5 ವರ್ಷಕ್ಕೆ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಹಣ್ಣು ಬರುತ್ತೆ. ಈಗ ಆಲ್ಮೋಸ್ಟ್ ನಾವು ಈ ಸೈಜಿನ ಹಣ್ಣು ಬೆಳೆದಿದ್ದೀವಿ, ಮಾರ್ಕೆಟ್ ಕಷ್ಟ ಆಗುತ್ತೆ. ನಾನೇ ಹೇಳ್ತಾ ಇದ್ದೀನಿ, ರೈತನಾಗಿ ಹೇಳ್ತಾ ಇದ್ದೀನಿ, ಮಾರ್ಕೆಟಲ್ಲಿ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ರೈತನಾಗಿ ಹಣ್ಣು ತಗೊಳಕ್ಕೆ ಹೊರಟಾಗ ದಪ್ಪ ಸೈಜೇ ಹುಡುಕ್ತೀನಿ ಹೊರತು ಸಣ್ಣ ಸೈಜ್ ಹುಡುಕಲ್ಲ. ಆದರೆ ನಿಮಗೆ ಸ್ವೀಟ್ ಇರೋದ್ರಿಂದ ಒಂದು, ಮತ್ತು ಸಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಇದು ಜ್ಯೂಸ್ ಕಂಟೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದರೊಳಗೆ ಏನು ಜ್ಯೂಸ್ ಬರುತ್ತೆ ಸಿಕ್ಕಾಪಟ್ಟೆ ಹೆಲ್ದಿ ಜ್ಯೂಸ್ ಸಿಗುತ್ತೆ. ನಿಮಗೆ ನಂಬರ್ 1 ಜ್ಯೂಸ್ ಮಾಡ್ಕೊಬೋದು ಈ ವೆರೈಟಿನಲ್ಲಿ. ಮಾರ್ಕೆಟಲ್ಲೇ ಮಾರ್ಕೆಟ್ ಮಾಡ್ತೀನಿ ಅಂತ ಹೊರಟ್ರೆ ಕಷ್ಟ ಆಗುತ್ತೆ ಹಣ್ಣನ್ನು ಮಾರೋಕ್ಕೆ. ಬಟ್ ಅದ್ರ ಬಗ್ಗೆ ಅವೇರ್ನೆಸ್ ಗೊತ್ತಿರೋರು ಮಾತ್ರನೇ ಅದನ್ನು ಹುಡುಕಿ ತಿನ್ನೋದು. ಈ ಥರ ವೆರೈಟಿಗಳು ಕಲೆಕ್ಟ್ ಮಾಡ್ಕೊಬೋದು ಅಂದ್ರೂ ಸಿಗುತ್ತವೆ. ದಯವಿಟ್ಟು ಆಸಕ್ತಿ ಇದ್ದರೆ ವಿಚಾರ ಮಾಡಿ. ರೀಚ್ ಆಗಿದೆ.